ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಸರ್, ಇದಕ್ಕೆ ಏನು ಹೇಳ್ತೀನಿ? ಈಗ ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ನಾನು ಅದ್ರ ಬಗ್ಗೆ ದೊಡ್ಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ನಾವು ಚರ್ಚೆ ಇದು ಮಾಡ್ತೀವಿ ಅಂತ ಹೇಳಿರುವಾಗ ಅವ್ರೇನು ಸರ್ಕಾರದ ಏನು ಬರುತ್ತೆ ತನಿಖಾ ವರದಿ ಬಂದ್ಮೇಲೆ ಮಾತಾಡ್ತೀವಿ ಸರ್. ನೀವು JDS ನಾಯಕರಿದ್ರೆ ನೀವು ಹೇಳ್ಬೋದಲ್ಲ ಸರ್? ತನಿಖಾ ವರದಿ ಈಗ ನಾನು ಸುಮ್ಮನೆ ನಾನು ಅಲ್ಲೇನಾದ್ರು ಇದ್ದೇನೆ ಸ್ಪಾಟಲ್ಲಿದ್ದ ನೋಡ್ಕೊಂಡ್ರೆ ಹೇಳ್ಬೋದಾಯ್ತು. ಅಲ್ಲ, ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ, ನೀವು ಕೊಡ್ಬೋದಲ್ಲ ಅಂತ. ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿದ್ದರು, ನಾನು ಇಲ್ಲಿ ದೇವಸ್ಥಾನಗಳು ಮುಗಿಲೆ ಮುಂಚಿ ಇಲ್ಲಿ ಓಡಾಡ್ತಾ ಕೂತಿದ್ದೆ. ನಾನು ನಿಲ್ದಲೇ ನಾನು ಹೇಳಿದೆ, ಅದೇನು ಸರ್ಕಾರ ಈಗ FSIಗೆ ಕೊಟ್ಟಿದ್ದೀವಿ, ಆ ರಿಪೋರ್ಟ್ ಬರಬೇಕು, ಮತ್ತು ಯಾರು ಮಾಡಿದ್ದಾರೆ ಏನು ಅಂತ ನಾವು ಇದರಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಾಯ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿಕ್ಕೆ ನೋಡಿದ್ವಿ. ಇದರಲ್ಲಿ TV ನೋಡೋದು ಒಬ್ಬ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದಾಗ ನಾವು ಇದು ಬರೋವರಿಗೆ ರಿಯಾಕ್ಟ್ ಮಾಡಿದರೆ ಅದು ಶೋಭೆ ತರಲ್ಲ ಅಂತ ನನಗವರು. ಯಾರೇ ಅದನ್ನು ಕೂಗಿದ್ರೆ ತಪ್ಪು ಅದು. ಆದರೆ ಆ ಇದನ್ನು ವರದಿ ಬಂದಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಏನು ಈಗ ರಾಜ್ಯಸಭಾ ಚುನಾವಣೆ ಇತ್ತಪ್ಪ, ಈಗ ಹೆಂಗೆ ಕಸರತ್ತು ನಡೀತು ನೋಡಿದ. ಅವರು 137 ಜನ 134 ಜನ ಇದ್ದೀವಿ. ಅವರು ಹೋಟ್ಲಿಗೆ ಕರ್ಕೊಂಡು ಹೋಗಿ ಗಿಡಪಡಿಸಿ, ನಾವೇ ಹೋಟ್ಲಿಗೆ ಇಟ್ಟಿರಲಿಲ್ಲ. 19 ಜನ ಆರಾಮಾಗಿ ಓಡಾಡ್ಕೊಂಡಿದ್ವಿ. ನಮ್ಮನೆಲ್ಲ ನಾನು ಇದ್ದಿದ್ದೆ, ಬಾಲಣ್ಣ ಸ್ವರೂಪ ಎಲ್ಲ ಹೋಗಿ 19 ಓಟ್ ಹಾಕಿದ್ದೀವಿ. ಗೊತ್ತಾಯ್ತಣ್ಣ? ಆಗ ನಮ್ಮ ಪಕ್ಷದಲ್ಲಿ 6 ಜನ ಹೋಗ್ತಾರೆ, 7 ಜನ ಹೋಗ್ತಾರೆ ಅಂತ ಹೇಳಿಲ್ಲ. ಅದಕ್ಕೆ ಒಂದು ಟ್ರೈನ್ ನೋಡೋಣ ಅಂತ ಆಯ್ತಿತ್ತು. ಈಗ ಅವರು ಎಷ್ಟು ಗಾಬರಿದೆ ಅಂದರೆ 134 ಜನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಅಲ್ಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಡೆಪ್ಟಿ CM ಮನಿಕೊಂಡವ್ರು. ಅವ್ರನ್ನ ಯಾರು ಪೊಲೀಸರು ಕಾಯ್ಬೇಕಾಯಿತು ಅವ್ರನ್ನ. ಇನ್ನೂ ಕೂಡ ಅವ್ರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಸರ್, ಇದಕ್ಕೆ ಏನು ಹೇಳ್ತೀನಿ? ಈಗ ನೋಡ್ರಿ, ಒಂದು ನಿಮಿಷ ಹೇಳ್ತೀನಿ. ನಾನು ಅದ್ರ ಬಗ್ಗೆ ದೊಡ್ಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ನಾವು ಚರ್ಚೆ ಇದು ಮಾಡ್ತೀವಿ ಅಂತ ಹೇಳಿರುವಾಗ ಅವ್ರೇನು ಸರ್ಕಾರದ ಏನು ಬರುತ್ತೆ ತನಿಖಾ ವರದಿ ಬಂದ್ಮೇಲೆ ಮಾತಾಡ್ತೀವಿ ಸರ್. ನೀವು JDS ನಾಯಕರಿದ್ರೆ ನೀವು ಹೇಳ್ಬೋದಲ್ಲ ಸರ್? ತನಿಖಾ ವರದಿ ಈಗ ನಾನು ಸುಮ್ಮನೆ ನಾನು ಅಲ್ಲೇನಾದ್ರು ಇದ್ದೇನೆ ಸ್ಪಾಟಲ್ಲಿದ್ದ ನೋಡ್ಕೊಂಡ್ರೆ ಹೇಳ್ಬೋದಾಯ್ತು. ಅಲ್ಲ, ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ, ನೀವು ಕೊಡ್ಬೋದಲ್ಲ ಅಂತ. ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿದ್ದರು, ನಾನು ಇಲ್ಲಿ ದೇವಸ್ಥಾನಗಳು ಮುಗಿಲೆ ಮುಂಚಿ ಇಲ್ಲಿ ಓಡಾಡ್ತಾ ಕೂತಿದ್ದೆ. ನಾನು ನಿಲ್ದಲೇ ನಾನು ಹೇಳಿದೆ, ಅದೇನು ಸರ್ಕಾರ ಈಗ FSIಗೆ ಕೊಟ್ಟಿದ್ದೀವಿ, ಆ ರಿಪೋರ್ಟ್ ಬರಬೇಕು, ಮತ್ತು ಯಾರು ಮಾಡಿದ್ದಾರೆ ಏನು ಅಂತ ನಾವು ಇದರಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಾಯ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿಕ್ಕೆ ನೋಡಿದ್ವಿ. ಇದರಲ್ಲಿ TV ನೋಡೋದು ಒಬ್ಬ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದಾಗ ನಾವು ಇದು ಬರೋವರಿಗೆ ರಿಯಾಕ್ಟ್ ಮಾಡಿದರೆ ಅದು ಶೋಭೆ ತರಲ್ಲ ಅಂತ ನನಗವರು. ಯಾರೇ ಅದನ್ನು ಕೂಗಿದ್ರೆ ತಪ್ಪು ಅದು. ಆದರೆ ಆ ಇದನ್ನು ವರದಿ ಬಂದಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಏನು ಈಗ ರಾಜ್ಯಸಭಾ ಚುನಾವಣೆ ಇತ್ತಪ್ಪ, ಈಗ ಹೆಂಗೆ ಕಸರತ್ತು ನಡೀತು ನೋಡಿದ. ಅವರು 137 ಜನ 134 ಜನ ಇದ್ದೀವಿ. ಅವರು ಹೋಟ್ಲಿಗೆ ಕರ್ಕೊಂಡು ಹೋಗಿ ಗಿಡಪಡಿಸಿ, ನಾವೇ ಹೋಟ್ಲಿಗೆ ಇಟ್ಟಿರಲಿಲ್ಲ. 19 ಜನ ಆರಾಮಾಗಿ ಓಡಾಡ್ಕೊಂಡಿದ್ವಿ. ನಮ್ಮನೆಲ್ಲ ನಾನು ಇದ್ದಿದ್ದೆ, ಬಾಲಣ್ಣ ಸ್ವರೂಪ ಎಲ್ಲ ಹೋಗಿ 19 ಓಟ್ ಹಾಕಿದ್ದೀವಿ. ಗೊತ್ತಾಯ್ತಣ್ಣ? ಆಗ ನಮ್ಮ ಪಕ್ಷದಲ್ಲಿ 6 ಜನ ಹೋಗ್ತಾರೆ, 7 ಜನ ಹೋಗ್ತಾರೆ ಅಂತ ಹೇಳಿಲ್ಲ. ಅದಕ್ಕೆ ಒಂದು ಟ್ರೈನ್ ನೋಡೋಣ ಅಂತ ಆಯ್ತಿತ್ತು. ಈಗ ಅವರು ಎಷ್ಟು ಗಾಬರಿದೆ ಅಂದರೆ 134 ಜನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಅಲ್ಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಡೆಪ್ಟಿ CM ಮನಿಕೊಂಡವ್ರು. ಅವ್ರನ್ನ ಯಾರು ಪೊಲೀಸರು ಕಾಯ್ಬೇಕಾಯಿತು ಅವ್ರನ್ನ. ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.